ನಮಸ್ಕಾರ ವೀಕ್ಷಕರೇ, ಜೀ ಕನ್ನಡದಲ್ಲಿ ನಿಮಗೋಸ್ಕರ ಅನೇಕ ವಿಭಿನ್ನ
ಕಾರಕ ಆಗುತ್ತೆ, ಯಾವ ಒಂದು ರೀತಿಯಲ್ಲಿ ಸಹಾಯಕವಾಗುತ್ತೆ ಅಂತಕ್ಕಂಥದ್ದನ್ನು ನೋಡೋಣ. ಕಿಶೋರ್ ಅವರೇ, ಆಯುರ್ವೇದದ ವಿವಿಧ ವಿಭಜನೆಗಳ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ. ಆಯುರ್ವೇದದ 8 ವಿಭಾಗಗಳು, ಅದರ ಹೆಸರು, ಅದರ ವಿವರಣೆ ತುಂಬಾ ಚೆನ್ನಾಗಿತ್ತು. ಡಾಕ್ಟರ್, ಈಗ ನಾವು ಊಟಕ್ಕೆ ಕೂತಾಗ ಕಾಡುವಂತ ಒಂದು ಸಾಮಾನ್ಯವಾದ ಸಮಸ್ಯೆ ಬಿಕ್ಕಳಿಕೆ. ಸೊ ಈ ಬಿಕ್ಕಳಿಕೆಗೆ ಏನ್ ಪರಿಹಾರ ನೀಡ್ತೀರಾ? ಖಂಡಿತವಾಗ್ಲೂ ಬರೀ ಊಟಕ್ಕೆ ಕೂತಾಗಲ್ಲ, ಅನೇಕ ಸಂದರ್ಭದಲ್ಲಿ ಸುಮ್ಮನೆ ಆದರೂ ಪ್ರಾರಂಭ ಆಗ್ತಕ್ಕಂತಹ ಅನೇಕ ವಿಧವಾದಂತಹ ರೀತಿಯಿಂದ ಶರೀರಕ್ಕಿಂತ ಹೆಚ್ಚಾಗಿ ಮನಸ್ಸಿಗೆ ತೊಂದರೆ ಕೊಡ್ತಕ್ಕಂತಹ ಸಮಸ್ಯೆ ಈ ಬಿಕ್ಕಳಿಕೆ. ಇದಕ್ಕೆ ಯಾವ ರೀತಿಯಾಗಿ ಮನೆಯಲ್ಲಿ ಔಷಧಿಗಳು ಸ್ಪಂದಿಸುತ್ತೆ ಅಂತಕ್ಕಂಥದ್ದನ್ನು ನೋಡೋಣ. ಡಾಕ್ಟರ್, ಈ ಬಿಕ್ಕಳಿಕೆ ಸಮಸ್ಯೆಗೆ ಯಾವ ರೀತಿ ಮನೆಯಲ್ಲೇ ಸರಳವಾಗಿ ಔಷಧಿ ತಯಾರಿಸ್ಬೋದು ಹೇಳ್ತೀರಾ? ಸಂಸ್ಕೃತದಲ್ಲಿ ಬಿಕ್ಕಳಿಕೆಗೆ ಹಿಕ್ಕ ಅಂತ. ಹಿಕ್ಕ ಅಂದರೆ ಏನು? ಯಾವುದು ಹಿಕ್ ಹಿಕ್ ಅಂತ ಶಬ್ದ ಮಾಡುತ್ತೆ ಅದು ಹಿಕ್ಕ ಅಂತ. ಇಷ್ಟರ ಮಟ್ಟಿಗೆ ಇದು ಮನುಷ್ಯನ ತೊಂದರೆ ಕೊಡುತ್ತೆ ಅಂದರೆ, ಈ ಹಿಂದೆ ಹೇಳ್ತಾ ಇದ್ದೆ, ಶಾರೀರಿಕವಾಗಿ ಹೌದು ಖಂಡಿತವಾಗ್ಲೂ ತೊಂದರೆ ಕೊಡುತ್ತೆ, ಹೋಗ್ತೀನಿ. ಆದರೆ ಮಾನಸಿಕವಾಗಿ ಶರೀರಕ್ಕಿಂತ ಹೆಚ್ಚಾಗಿ ಒಂದು ತೊಂದರೆಯನ್ನು ಕೊಡ್ತಕ್ಕಂಥ ಮೋಸ್ಟ್ ಸಿಂಪಲ್ ಸಮಸ್ಯೆ, ಅತ್ಯಂತ ಚಿಕ್ಕ ಸಮಸ್ಯೆ ಆದರೂ ಹೆಚ್ಚಿನ ಒಂದು ರೀತಿಯಲ್ಲಿ ಬಾಧೆ ಕೊಡುತ್ತೆ. ಒಂದು ಗಾಯ ಆದರೆ ತಡ್ಕೊಳ್ತೀವಿ, 4 ಜನದ ಮುಂದೆ ಬಿಕ್ಕಳಿಕೆ ಬರ್ತಾ ಇದ್ರೆ ಎಲ್ಲಿ ಜನ ನಮ್ಮನ್ನು ನೋಡಿ ಆಡ್ಕೊಂಡು ತಿರುಗ್ತಾರೋ ಅಂತಕ್ಕಂಥ ದೃಷ್ಟಿಯಿಂದ ಆಂತರಿಕವಾಗಿ ವೇದನೆಯನ್ನು ಅನುಭವಿಸ್ತಾ ಇರ್ತೀವಿ. ಸೊ ಹೀಗಾಗಿ ಬಿಕ್ಕಳಿಕೆ ಇದೆ ಅಂದ ಕೂಡಲೇ ಬಹುತೇಕ ಡಯಾಫ್ರಮ್ ಅದರ ಇನ್ವಾಲ್ವ್ಮೆಂಟ್ ಇದೆಯಾ, ಸೊ ಅದಕ್ಕೆ ಯಾವ ರೀತಿಯಾಗಿ ಕೆಲಸ ಮಾಡಬೇಕು ಅಂತಕ್ಕಂಥ ನಾವು ನೋಡ್ಬೋದು. ಸರಳವಾಗಿ ಮನೆ ಮದ್ದು ಯಾವ ಒಂದು ರೀತಿಯಲ್ಲಿ ಕೆಲಸ ಮಾಡುತ್ತೆ ಅನ್ನೋದಾದರೆ, ಅನುಭೂತವಾಗಿ ಅಂದರೆ ಅನೇಕ ವರ್ಷಗಳಿಂದ ಸಿದ್ಧವಾಗಿ ಬರ್ತಕ್ಕಂತಹ ದ್ರವ್ಯಗಳು, ಆಯುರ್ವೇದೋಕ್ತ ದ್ರವ್ಯಗಳು ವಿಶೇಷವಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ತೀವಿ. ವಿಶೇಷವಾಗಿ ನೀರು, ಪುದೀನ ಎರಡಿದ್ರೆ ಈ ದ್ರವ್ಯವನ್ನು ಹೆಚ್ಚಿನ ಒಂದು ರೀತಿಯಲ್ಲಿ ಮಾಡ್ಬೋದು. ಸ್ವಲ್ಪ ಬೇಕಾಗಿರ್ತಕ್ಕಂಥದ್ದು ಓಂ ಕಾಳು ಅಥವಾ ಅಜವಾನು ಮತ್ತು ಬಡೆ ಸೊಪ್ಪು ಅಥವಾ ಸೋಂಪು. ಊಟ ಆದಮೇಲೆ ಹೋಟ್ಲಲ್ಲಿ ಸರ್ವೇ ಸಾಮಾನ್ಯವಾಗಿ ಕೊಡ್ತಕ್ಕಂತಹ ಸೋಂಪು ಇಲ್ಲಿ ಹೆಚ್ಚಿನ ರೀತಿಯಲ್ಲಿ ಪ್ರಯೋಜನಕ್ಕೆ ಬರುತ್ತೆ. ಚಕ್ಲಿ, ಕೋಡುಬಳೆ, ಸಮೋಸಾಗೆ ಹಾಕ್ತಕ್ಕಂಥ ಅಜವಾನ್ ಅಥವಾ ಓಂ ಕಾಳು ನಾವೇನು ಕರಿತೀವಿ, ವಿಶೇಷವಾಗಿ ಹೆಚ್ಚಾಗಿ ಬಾಣಂತಿಯರಿಗೆ ಕೊಡ್ತಕ್ಕಂಥ ಈ ಓಂ ಕಾಳು ಇಲ್ಲಿ ಕೆಲಸಕ್ಕೆ ಬರುತ್ತೆ ಅಂತಕ್ಕಂಥದ್ದು. ದೋಸೆ, ಇಡ್ಲಿ ಜೊತೆ ಮಾಡ್ತಕ್ಕಂಥ ಪುದೀನ ಚಟ್ನಿ, ಅದಕ್ಕೆ ಉಪಯೋಗ ಮಾಡ್ತಕ್ಕಂಥ ಪುದೀನ ಇಲ್ಲಿ ಹೆಚ್ಚಿನ ಒಂದು ರೀತಿಯಲ್ಲಿ ಕೆಲಸಕ್ಕೆ ಬರುತ್ತೆ ಅಂತಕ್ಕಂಥದ್ದು ಹೇಳ್ತೀವಿ. ನೀರನ್ನು ಕುದಿಯೋಕೆ ಇಟ್ಟಿದ್ದೀವಿ, ಸುಮಾರು 400 ಮಿಲಿ ಲೀಟರ್ ನೀರು ಇಲ್ಲಿದೆ. ಅದಕ್ಕೆ ಸುಮಾರು ಒಂದು 50 ಗ್ರಾಮಿನಷ್ಟು ಈ ಪುದೀನ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಇದಕ್ಕೆ 1 ಚಮಚದಷ್ಟು ಸೋಂಪು ಅಂತ ಕರಿತೀವಿ ಅಥವಾ ಬಡೆ ಸೊಪ್ಪು, 1 ಚಮಚದಷ್ಟು ಬಡೆ ಸೊಪ್ಪು ಅಥವಾ ಸೋಂಪು, ಹಾಗೆಯೇ 1 ಚಮಚದಷ್ಟು ಅಜವಾನ್ ಅಥವಾ ಓಂ ಕಾಳು ಹಾಕಿ ಸುಮಾರು 4ನೇ ಒಂದು ಭಾಗಕ್ಕೆ ಬರುವಷ್ಟು ಇದನ್ನು ಕುದಿಬೇಕು ಅಂತಕ್ಕಂಥದ್ದು ಹೇಳ್ತೀವಿ. 400 ml ನೀರು ಸುಮಾರು 3ರಿಂದ 7 ನಿಮಿಷದವರೆಗೂ ಚಿಕ್ಕ ಫ್ಲೇಮಲ್ಲಿ ಕುದಿಬೇಕು. ಸೊ 7 ನಿಮಿಷದವರೆಗೂ ಕುದಿಸಿದಾಗ ಅದು ಕಷಾಯದ ರೂಪದಲ್ಲಿ ಆಗುತ್ತೆ ಅಂತಕ್ಕಂಥದ್ದು. ತನ್ನದಂತಹ ವಿಶಿಷ್ಟವಾದಂತಹ ಸುಗಂಧವನ್ನು ಬೀರ್ತಾ ಇದೆ, ರುಚಿಕರವೂ ಹೌದು. ಸೊ ಹೀಗಾಗಿ ಮನೆ ಮದ್ದು ಅಂದ ಕೂಡಲೇ ಏನೋ ಕಸರೆ ಇರುತ್ತೆ, ಕಹಿ ಇರುತ್ತೆ, ವಿಷದ ಥರ ಇರುತ್ತೆ. ಇದನ್ನು ಹೇಗಪ್ಪ ಸೇವನೆ ಮಾಡೋದು ಅನ್ನೋದನ್ನು ಹೊರತುಪಡಿಸಿ ವಿಶಿಷ್ಟವಾದಂತಹ ಸುಗಂಧ ಇದರಿಂದ ಹೊರಬರ್ತಾ ಇರೋದ್ರಿಂದ ಧೈರ್ಯವಾಗಿ ಪ್ರತಿಯೊಬ್ಬರೂ ಸೇವನೆ ಮಾಡಬಹುದು ಅಂತಕ್ಕಂಥದ್ದು. ಇನ್ನೊಂದು, ಯಾವುದೇ ರೀತಿಯ ಅಡ್ಡ ಪರಿಣಾಮಗಳಿಲ್ಲದೆ, ನಾವೇನು ಸೈಡ್ ಎಫೆಕ್ಟ್ಸ್ ಅಂತ ಹೇಳ್ತೀವಿ, ಯಾವುದೇ ಒಂದು ರೀತಿಯ ಅಡ್ಡ ಪರಿಣಾಮಗಳಿಲ್ಲದೆ ಈ ಪೇಯವನ್ನು ಸೇವನೆ ಮಾಡ್ಬೋದು. ಅತ್ಯಂತ ತ್ವರಿತವಾಗಿ ಈ ಬಿಕ್ಕಳಿಕೆಗೆ ಕೆಲಸ ಮಾಡುತ್ತೆ ಅಂತಕ್ಕಂಥದ್ದು. ನಾವು ಈ ಅಜವಾನನ್ನು ಅಥವಾ ಓಂ ಕಾಳನ್ನು ಅಥವಾ ಸೋಂಪನ್ನು ಅದರ ಗುಣವನ್ನು ನೋಡಿದಾಗ ವಿಶೇಷವಾಗಿ ವಾತಾನುಲೋಮನ ಅಂತ ಹೇಳ್ತೀವಿ. ಅಂದರೆ ವಾತವನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡ್ತಕ್ಕಂಥದ್ದು, ಅನುಲೋಮನ ಪ್ರಕ್ರಿಯೆಯನ್ನು ಮಾಡ್ತಕ್ಕಂಥದ್ದು ಈ ದ್ರವ್ಯಗಳಾಗಿರೋದ್ರಿಂದ ಹೆಚ್ಚಿನ ಒಂದು ರೀತಿಯಲ್ಲಿ ಸರಳ ಮನೆಮದ್ದಾಗಿ, ಯಶಸ್ವಿ ಹಾಗೂ ಪ್ರಭಾವಕಾರಿ ಮನೆಮದ್ದಾಗಿ ಈ ಒಂದು ಕಷಾಯವನ್ನು ನಾವು ಮನೆಯಲ್ಲೇ ಮಾಡಿಕೊಳ್ಬೋದು ಅಂತ ಹೇಳ್ಬೋದು. ಇದನ್ನ ಸುಖೋಷ್ಣಾವಸ್ಥೆಯಲ್ಲಿ, ಅಂದರೆ ಉಗುರು ಬೆಚ್ಚಗಿರ್ತಕ್ಕಂಥ, ಕುಡಿಲಿಕ್ಕೆ ಹಿತವಾಗಿರ್ತಕ್ಕಂಥ ಒಂದು ಅವಸ್ಥೆಯಲ್ಲಿ ಸೇವನೆ ಮಾಡೋದ್ರಿಂದ ಒಂದು ಸರಳ ಮನೆಮದ್ದಾಗಿ, ಯಶಸ್ವಿ ಹಾಗೂ ಪ್ರಭಾವಕಾರಿ ಮನೆಮದ್ದಾಗಿ ಹಿಕ್ಕ ಅಥವಾ ಬಿಕ್ಕಳಿಕೆ ಅಂತಕ್ಕಂಥ ಸಮಸ್ಯೆಯನ್ನು ನಿವಾರಣೆ ಮಾಡೋದ್ರಲ್ಲಿ ಅನುಕೂಲ ಆಗುತ್ತೆ. ಒಂದು ಅಂಶ ಗಮನದಲ್ಲಿ ಇಟ್ಕೊಳ್ಬೇಕು, ಇದಕ್ಕೆ ಕೆಂಪು ಕಲ್ ಸಕ್ಕರೆ ಆಯಿತು, ಜೇನುತುಪ್ಪ ಆಯಿತು, ಉಪ್ಪು ಆಯಿತು, ಯಾವುದನ್ನು ಬೆರಕೆ ಮಾಡೋದು ಅಷ್ಟು ಒಳ್ಳೆಯದಲ್ಲ ಅಂತಕ್ಕಂಥದ್ದು. ಸೊ
ಕೇವಲ ಅಜವಾನು, ಪುದೀನ ಮತ್ತು ಓಂಕಾಳನ್ನು ಚೆನ್ನಾಗಿ ಕುದಿಸಿ ಅದನ್ನು 4ನೇ ಒಂದು ಭಾಗ ಇಳಿಸ್ಬೇಕು. 400 ml ನೀರನ್ನು ಹಾಕಿ ಕುದಿಸಿ ಕುದ್ದಾದ್ಮೇಲೆ 100 ml ಬಂದಿರಬೇಕು, ಅಂದರೆ 300 ml ಅಷ್ಟು ನೀರು ಹಿಂಗಿರಬೇಕು ಅಂತಕ್ಕಂಥದ್ದು ಹೇಳ್ತೀವಿ. ಅದನ್ನು ಸುಖೋಷ್ಣಾವಸ್ಥೆಯಲ್ಲಿ ಸೇವನೆ ಮಾಡಿದಾಗ ಹೆಚ್ಚಿನ ಒಂದು ರೀತಿಯಲ್ಲಿ ಯಶಸ್ವಿ ಪರಿಣಾಮಕಾರಿಯಾಗುತ್ತೆ. ಯಾವಾಗ ತೊಗೋಬೋದು? ಯಾವಾಗ ಬೇಕಾದರೂ ತೊಗೋಬೋದು. ಎಷ್ಟು ತೊಗೋಬೋದು? 50ರಿಂದ ಸುಮಾರು 100 ml ವರೆಗೂ ಅಷ್ಟು ಪ್ರಮಾಣದಲ್ಲಿ ತೊಗೊಳ್ಳೋದ್ರಿಂದ ಹೆಚ್ಚಿನ ಒಂದು ರೀತಿಯಲ್ಲಿ ಅನುಕೂಲ ಆಗುತ್ತೆ ಅಂತ ಹೇಳಿ. ಬಿಕ್ಕಳಿಕೆಗೆ ಮನೆ ಔಷಧ. ಬೇಕಾಗುವ ಸಾಮಗ್ರಿಗಳು: ಪುದೀನ, ಓಂಕಾಳು, ಸೋಂಪು. ಮಾಡುವ ವಿಧಾನ: 400 ml ನೀರನ್ನು ಕುದಿಯಲು ಇಡಬೇಕು. ಕುದಿಯುವ ನೀರಿಗೆ 50 ಗ್ರಾಂ ಪುದೀನ ಸೊಪ್ಪು, 1 ಚಮಚ ಸೋಂಪು ಹಾಗೆ 1 ಚಮಚ ಓಂಕಾಳು ಹಾಕಿ ಚೆನ್ನಾಗಿ ಕುದಿಸಬೇಕು. ಕುದ್ದ ನಂತರ ಶೋಧಿಸಿಕೊಂಡರೆ ಬಿಕ್ಕಳಿಕೆಗೆ ಮನೆ ಔಷಧ ಸಿದ್ಧ. ವೀಕ್ಷಕರೇ, ಬಿಕ್ಕಳಿಕೆ ಸಮಸ್ಯೆಗೆ ಯಾವ ರೀತಿ ಮನೆ ವೈದ್ಯ ಮಾಡ್ಬೋದು ಅಂತ ನೋಡಿದ್ವಿ. ಮುಂದಿನ ಭಾಗದಲ್ಲಿ ಪೇನ್ಫುಲ್ ಮೆನ್ಸ್ಟ್ರುಯೇಷನ್ಗೆ ಹೇಗೆ ಮನೆ ವೈದ್ಯ ತಯಾರಿಸ್ಬೋದು ಅಂತ ತಿಳ್ಕೊಳ್ಳೋಣ. ಡಾಕ್ಟರ್, ಈಗ ಪೇನ್ಫುಲ್ ಮೆನ್ಸ್ಟ್ರುಯೇಷನ್ಗೆ ಯಾವ ರೀತಿ ಮನೆ ವೈದ್ಯ ಮಾಡ್ಬೋದು ಅಂತ ನೋಡೋಣ. ಖಂಡಿತವಾಗ್ಲೂ ಪೇನ್ಫುಲ್ ಮೆನ್ಸ್ಟ್ರುಯೇಷನ್ ಎಷ್ಟು ಮಟ್ಟಿಗೆ ಒಂದು ಮಹಿಳೆಗೆ ಸಮಸ್ಯೆಯನ್ನು ಕೊಡುತ್ತೆ ಅಂದರೆ, ಕೆಲಸವನ್ನೇ ನಿಲ್ಲಿಸ್ಬಿಡ್ತಾರೆ. ಕೆಲಸ ಅಂದರೆ ಏನು ಆಫೀಸ್ಗೆ ಹೋಗೋ ಕೆಲಸ ಅಂತಕ್ಕಂಥದ್ದಲ್ಲ, ಮನೆಯಲ್ಲಿ ಅಡುಗೆ ಮನೆ ಕೆಲಸ ಆಗಿರ್ಬೋದು, ದಿನನಿತ್ಯದ ಕಾರ್ಯವೈಖರಿಗೆ ಸಂಪೂರ್ಣವಾಗಿ ಒಂದು ಫುಲ್ ಸ್ಟಾಪ್ ಇಟ್ಕೊಡುತ್ತೆ ಈ ಸಮಸ್ಯೆಯಿಂದ ತಪ್ಪಾಗಲ್ಲ. ಸೊ ಹೀಗಾಗಿ ಎಲ್ಲರಿಗೂ ತಮ್ಮ ಜೀವನದಲ್ಲಿ ಒಂದಲ್ಲ ಒಂದು ಬಾರಿ ಬರ್ತಕ್ಕಂತಹ ಸರ್ವೇ ಸಾಮಾನ್ಯ ಸಮಸ್ಯೆ ಇದು. ಸೊ ಹೀಗಾಗಿ ಮನೆ ಮದ್ದಿನ ಮೊರೆ ಹೋಗ್ತಕ್ಕಂಥದ್ದು ಮೊದಲ ಆದ್ಯತೆ. ಆದರೆ ನಾವೇನು ಮಾಡ್ತೀವಿ, ನೋವು ಬಂತು ಅಂದ ಕೂಡಲೇ ಒಂದು ಮೆಡಿಕಲ್ ಶಾಪ್ಗೆ ಹೋಗಿ ಹೊಟ್ಟೆ ನೋವಿನ ನಿವಾರಣೆಗೆ ಏನೋ ಒಂದು ಔಷಧಿನ ತೆಗೆದುಕೊಂಡು ತಾತ್ಕ್ಷಣಿಕವಾಗಿ ಅದನ್ನು ಉಪಶಮನ ಮಾಡಿಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ. ಆದರೆ ಒಂದು ಅಂಶ ನಾವು ಇದನ್ನು ಮಾಡಿದಾಗ ಮರಿತೀವಿ, ಇದನ್ನು ಬಿಟ್ಟಾಗ ಅಥವಾ ಆ ಕ್ಷಣದಲ್ಲಿ ಏನು ಉಪಶಮನ ಕೊಡುತ್ತೆ, ತದನಂತರ ಈ ಔಷಧಿಗಳು ಬೇರೆ ಅನ್ಯ ಕಾರಣಕ್ಕೆ ಉಪದ್ರವ ಆಗುತ್ತೆ ಅಥವಾ ಬೇರೆ ಅನ್ಯ ಕಾರಣಗಳ ಉತ್ಪನ್ನ ಮಾಡುತ್ತೆ ಅಂತಕ್ಕಂಥದ್ದು ನಾವು ಮರೆತು ಹೋಗ್ತೀವಿ. ಹೀಗಾಗಿ ನಿಧಾನಕ್ಕೆ ಗುಣ ಹೊಂದರೂ ಸಂಪೂರ್ಣವಾಗಿ ಅನುಪದ್ರವರಹಿತವಾಗಿ, ಅಂದರೆ ಬೇರೆ ಇನ್ಯಾವುದೇ ಸಮಸ್ಯೆಗೆ ಎಡೆ ಮಾಡಿಕೊಡದೆ ಇರ್ತಕ್ಕಂತಹ ಸಮಸ್ಯೆ ಸಂಪೂರ್ಣವಾಗಿ ದೂರ ಮಾಡ್ಕೊಳ್ಳೋದ್ರ ಬಗ್ಗೆ ನಾವು ಹೆಚ್ಚಿನ ಒಂದು ಫೋಕಸ್ನ ಮಾಡಬೇಕು. ಸೊ ಮನೆಯಲ್ಲಿ ಇರ್ತಕ್ಕಂತಹ ಬಾಳೆಹಣ್ಣು, ಬೆಟ್ಟದ ನಲ್ಲಿಕಾಯಿ, ವಿಶೇಷವಾಗಿ ನವೆಂಬರಿಂದ ಫೆಬ್ರವರಿವರೆಗೂ ಹೆಚ್ಚಾಗಿ ಸಿಗ್ತಕ್ಕಂತಹ ಬೆಟ್ಟದ ನಲ್ಲಿಕಾಯಿ ಮತ್ತು ಜೇನುತುಪ್ಪ. ಸೊ ಆಮಲಕ್ಕಿ ಅಥವಾ ನಲ್ಲಿಕಾಯಿ ಅಂತ ನಾವೇ ಕರಿತೀವಿ. ಬೆಟ್ಟದ ನಲ್ಲಿಕಾಯಿ ಒಂದು ವಿಶೇಷವಾಗಿ ತರಬೇಕಂತಹ ಒಂದು ಅಂಶ. ತಾಜಾ ಹಣ್ಣು ಸಿಕ್ಕಿದರೆ ಹೆಚ್ಚು ಲಾಭದಾಯಕ. ಸಿಕ್ಕಲಿಲ್ಲ ಅಂದಾಗ ಒಣಗಿದ ಪುಡಿಯನ್ನು ಸದ್ಯಕ್ಕೆ ನಾವು ಉಪಯೋಗ ಮಾಡ್ಕೊಳ್ಬೋದು. ತಾಜಾ ಬೆಟ್ಟದ ನಲ್ಲಿಕಾಯಿ ಸಿಕ್ಕಿದಾಗ ಅದನ್ನು ಚೆನ್ನಾಗಿ ತುರಿದಿಟ್ಕೊಳ್ಬೇಕು. ಫೈನ್ ಪೇಸ್ಟ್ ರೀತಿಯಲ್ಲಿ ಬೆಟ್ಟದ ನಲ್ಲಿಕಾಯಿನ ನಾವು ರೆಡಿ ಮಾಡ್ಕೊಳ್ಬೇಕು. ಇಲ್ಲಿ ಬೆಟ್ಟದ ನಲ್ಲಿಕಾಯಿನ ಒಂದು ಚಟ್ನಿ ರೂಪಾಂತರದಲ್ಲಿ ಮಾಡಿದ್ದೀವಿ. ನಾವು ಸಂಪೂರ್ಣವಾಗಿ ಮ್ಯಾಶ್ ಮಾಡಿ ಚಟ್ನಿ ರೂಪಾಂತರದಲ್ಲಿ ಮಾಡಿದ್ದೀವಿ. ಹಾಗೆಯೇ ಶುದ್ಧವಾಗಿರ್ತಕ್ಕಂತಹ ಜೇನುತುಪ್ಪ. ಈಗ ಬಾಳೆಹಣ್ಣನ್ನು ಫೈನಾಗಿ ಪೇಸ್ಟನ್ನು ಮಾಡ್ಕೊಳ್ಬೋದು. ಚೆನ್ನಾಗಿ ಅದನ್ನು ನುಣ್ಣಗೆ ಮಾಡ್ಕೊಳ್ತಕ್ಕಂಥದ್ದನ್ನು ಮಾಡಬೇಕಾಗತ್ತೆ. ಹಾಗೆ ನೀವು ಹೇಳಿದ ಪ್ರಕಾರ ಮೆಡಿಕಲ್ ಶಾಪ್ಗೆ ಹೋಗಿ ಮೆಡಿಸಿನ್ಸ್ ತೊಗೊಳೋದ್ರಿಂದ ಸೈಡ್ ಎಫೆಕ್ಟ್ಸ್ ಜಾಸ್ತಿ ಇರುತ್ತೆ. ಈ ರೀತಿ ಒಂದು ಆಯುರ್ವೇದದ ರೀತಿಯಲ್ಲಿ ಔಷಧಿ ತೊಗೊಳೋದ್ರಿಂದ ಯಾವುದೇ ಒಂದು ಸೈಡ್ ಎಫೆಕ್ಟ್ಸ್ ಕೂಡ ಇರೋದಿಲ್ಲ ಅಲ್ವಾ? ಈ ರೀತಿಯಾಗಿ ನುಣ್ಣಗಾಗಿರ್ತಕ್ಕಂತಹ ಬಾಳೆಹಣ್ಣು. ಸೊ ಪ್ರಮುಖವಾಗಿ ನಾವು ನೆನಪಲ್ಲಿ ಇಟ್ಕೊಳ್ತಕ್ಕಂಥ ಒಂದು ಅಂಶ, ಬಾಳೆಹಣ್ಣು ಸಂಪೂರ್ಣವಾಗಿ ಹಣ್ಣಾಗಿರಬೇಕು ಅಂತಕ್ಕಂಥದ್ದು. ಎಷ್ಟೋ ಸಂದರ್ಭದಲ್ಲಿ ಪಿಚಿ ಆಗಿದೆ, ಅದನ್ನು ಬಿಸಾಕ್ಬಿಡ್ತೀವಿ ಅಂತ ಹೇಳ್ತೀವಿ. ಆ ಪಿಚಿ ಆಗಿರ್ತಕ್ಕಂತಹ ಬಾಳೆಹಣ್ಣು ಒಂದು ದ್ರವ್ಯವಾಗಿ, ವಿಶೇಷವಾಗಿ ಋತುಸ್ರಾವದಲ್ಲಿರ್ತಕ್ಕಂತಹ ವೇದನೆಗೆ ಒಂದು ರಾಮಬಾಣವಾಗಿ ಕೆಲಸ ಮಾಡುತ್ತೆ. ಅಂದರೆ ಅದನ್ನು ಯಾಕೆ ಬಿಸಾಕಬೇಕು? ಫೈನಾಗಿ ಪೇಸ್ಟ್ ಆಗಿರ್ತಕ್ಕಂತಹ ಬಾಳೆಹಣ್ಣು, ಇದಕ್ಕೆ ಸುಮಾರು 1 ಚಮಚದಷ್ಟು, ಅಂದರೆ ಅರ್ಧ ಚಮಚ ಪ್ರಮಾಣ ಈಗ ತೆಗೆದುಕೊಂಡಿದ್ದೀನಿ, ಮತ್ತಷ್ಟು ಅರ್ಧ ಚಮಚದಷ್ಟು ಪ್ರಮಾಣ ಜೇನುತುಪ್ಪ. ಸೊ ಬಾಳೆಹಣ್ಣು ಜೇನುತುಪ್ಪವನ್ನು ಹಾಕಿದ್ದೀವಿ. ಇದಕ್ಕೆ ಸುಮಾರು 1 ಚಮಚದಷ್ಟು ನಲ್ಲಿಕಾಯಿಯ ಪುಡಿ, ನಲ್ಲಿಕಾಯಿ ಚಟ್ನಿ ಅಂತ ಕರಿತೀವಿ, ಫೈನ್ ಪೇಸ್ಟು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ತಕ್ಕಂಥದ್ದನ್ನು ನಾವು ಮಾಡ್ತೀವಿ. ಸೊ ಬೆಟ್ಟದ ನಲ್ಲಿಕಾಯಿ, ಹಣ್ಣಾಗಿರ್ತಕ್ಕಂತಹ ಬಾಳೆಹಣ್ಣು, ಪಿಚಿಯಾಗಿರ್ತಕ್ಕಂತಹ ಬಾಳೆಹಣ್ಣು ಕೂಡ ಇದಕ್ಕೆ ಉಪಯುಕ್ತಕರ, ಮತ್ತು ಪರಿಶುದ್ಧವಾಗಿರ್ತಕ್ಕಂತಹ ಜೇನುತುಪ್ಪ. ಈ ಮೂರನ್ನು ಸದ್ಯಕ್ಕೆ ಫೈನ್ ಪೇಸ್ಟನ್ನು ಮಾಡಿ ಅದನ್ನು ಒಂದು ಮನೆ ಮದ್ದಾಗಿ ವೇದನಾಯುಕ್ತ ಋತುಸ್ರಾವಕ್ಕೆ ರಾಮಬಾಣವಾಗಿ ಕೆಲಸ ಮಾಡ್ಬೋದು ಅಂತಕ್ಕಂಥ ಹೇಳ್ತೀವಿ. ಸೊ ಇಷ್ಟು ಒಂದು ಡೋಸ್, 1 ಚಮಚ, 1 ಟೀ ಸ್ಪೂನ್ ಫುಲ್ ಅಂತ ನಾವೇ ಕರಿತೀವಿ, 1 ಚಮಚ ಪೂರ್ತಿ ಬೆಳಗ್ಗೆ ಒಮ್ಮೆ, ವಿಶೇಷವಾಗಿ ಖಾಲಿ ಹೊಟ್ಟೆ ಇದ್ದಾಗ ಸಾಯಂಕಾಲ ಒಮ್ಮೆ ಸೇವನೆ ಮಾಡೋದ್ರಿಂದ
ಋತುಚಕ್ರದಲ್ಲಿ 3 ದಿನಗಳಿಂದ 5 ದಿನಗಳು ಸಾಮಾನ್ಯವಾಗಿ ವೇದನೆ ಇರುತ್ತೆ. ಕೆಲವೊಬ್ಬರಿಗೆ ವಿಶೇಷ ಪ್ರಸಂಗಗಳಲ್ಲಿ ಮುಟ್ಟಾಗಲಿಕ್ಕಿಂತ ಮುಂಚೆ ಮತ್ತು ಮುಟ್ಟು ನಿಂತ ತರುವಾಯ ಕೂಡ ಕೆಲವೊಮ್ಮೆ ಆ ವೇದನೆ ಇರುತ್ತೆ. ಸೊ ಯಾವಾಗ ವೇದನೆ ಪ್ರಾರಂಭ ಆಗ್ತದೆ, ಪ್ರಾರಂಭ ಆದ ಕೂಡಲೇ ಈ ವಿಧವಾದಂತಹ ಮನೆಮದ್ದನ್ನು ಪ್ರಯೋಗ ಮಾಡಿದರೆ ಆ ಸಂಪೂರ್ಣ ಋತುಸ್ರಾವದ ಒಂದು ಚಕ್ರ ಏನಿದೆ ಅಷ್ಟು ನಿರ್ಭಯವಾಗಿ ನಿರ್ಭೀತಿಯಾಗಿ ನಡೆಸ್ಬೋದು ಅಂತಕ್ಕಂಥದ್ದು ನಾನು ಹೇಳ್ಬೋದು. ಋತುಸ್ರಾವಕ್ಕೆ ಮನೆ ಔಷಧ. ಬೇಕಾಗುವ ಸಾಮಗ್ರಿಗಳು: ಬೆಟ್ಟದ ನೆಲ್ಲಿಕಾಯಿ, ಜೇನುತುಪ್ಪ, ಹಣ್ಣಾದ ಬಾಳೆಹಣ್ಣು. ಮೊದಲಿಗೆ ಹಣ್ಣಾದ ಬಾಳೆಹಣ್ಣನ್ನು ನುಣ್ಣಗೆ ಪೇಸ್ಟ್ ಮಾಡಿಕೊಳ್ಳಬೇಕು. ಪೇಸ್ಟ್ ಮಾಡಿಕೊಂಡ ಬಾಳೆಹಣ್ಣಿಗೆ 1 ಸ್ಪೂನ್ ಜೇನುತುಪ್ಪ, 1 ಸ್ಪೂನ್ ನೆಲ್ಲಿಕಾಯಿ ತುರಿಯನ್ನು ಹಾಕಿ ಚೆನ್ನಾಗಿ ಕಲಸಿದರೆ ವೇದನೆಯುಕ್ತ ಋತುಸ್ರಾವಕ್ಕೆ ಮನೆ ಔಷಧ ಸಿದ್ಧ.